ಪೂಜೆ ಮಾಡಿದರೆ ಸಾಕು, ಶಿವ ತೃಪ್ತನಾಗ್ತಾನೆ. ನಿಮ್ಮ ಜೀವನ ಬದಲಿಸುವಂಥ ಒಂದು ಪ್ರದೋಷ ಪೂಜೆ ಇದು. ಶಿವನ ದಿವ್ಯ ಸಮಯ. ಈ ಒಂದು ಪ್ರದೋಷ ಪೂಜೆಯನ್ನು ನಾವು ಮಾಡ್ತೀವಿ. ಆ ಒಂದು ಸಮಯ ಏನಿದೆ ಅದು ಶಿವನ ದಿವ್ಯ ಸಮಯ, ಪ್ರದೋಷ ರಹಸ್ಯ. ಮತ್ತು ಶಿವನ ಕೃಪೆ ನಾವು ಯಾವ ರೀತಿ ತಕ್ಷಣದಲ್ಲಿ ಯಾವ ರೀತಿ ಪಡ್ಕೊಳ್ಳೋದು ಅಂತ ಹೇಳಿದ್ರೆ, ಈ ಒಂದು ಪ್ರದೋಷ ಪೂಜೆ ಮಾಡೋದ್ರಿಂದ ನಾವು ಶಿವನ ಕೃಪೆಯನ್ನು ಪಡ್ಕೊಳ್ಬೋದು. ಯಾವ ರೀತಿ ಮಾಡೋದು, ಯಾವ ದಿನ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇಂದು ತಿಳ್ಕೊಳ್ಳೋಣ. ಪ್ರದೋಷವು ಹಿಂದೂ ಕ್ಯಾಲೆಂಡರ್ನಲ್ಲಿ ಪ್ರತಿ ಪಕ್ಷದ ಶುಕ್ಲ ಕೃಷ್ಣ ಪಕ್ಷ ಅಂದರೆ ಶುಕ್ಲ ಅಥವಾ ಕೃಷ್ಣ ಶುಕ್ಲ ಪಕ್ಷದಲ್ಲಿಯೂ ಬರುತ್ತೆ ಮತ್ತು ಕೃಷ್ಣ ಪಕ್ಷದಲ್ಲೂ ಕೂಡ ಬರುತ್ತೆ. ಅದು ಯಾವ ದಿನ ಬರುತ್ತೆ ಅಂತ ಹೇಳಿದ್ರೆ ತ್ರಯೋದಶಿ ತಿಥಿ ಎಂದು ಬರುತ್ತೆ. ಶಿವನ ಆರಾಧನೆಗೆ ಈ ಒಂದು ದಿನ ಮೀಸಲಾಗಿರುವಂಥ ಒಂದು ದಿನವಾಗಿರುತ್ತೆ. ಇದು ಒಂದು ಪವಿತ್ರ ಸಂಜೆಯ ಸಮಯವಾಗಿದೆ. ಸೂರ್ಯಾಸ್ತದ ಮುನ್ನ ಮತ್ತು ನಂತರದ 1.5 ಗಂಟೆ. ಈ ಸಮಯದಲ್ಲಿ ಶಿವನು ಕೈಲಾಸದಲ್ಲಿ ನೃತ್ಯ ಮಾಡುತ್ತಿರುತ್ತಾನೆ. ಈ ಒಂದು ಸಮಯ ಏನಿರುತ್ತೆ ಆ ಸಮಯದಲ್ಲಿ ಶಿವ ಕೈಲಾಸದಲ್ಲಿ ನೃತ್ಯ ಮಾಡ್ತಾ ಇರ್ತಾನೆ. ಈ ವ್ರತ ಆಚರಿಸುವುದರಿಂದ ಅಂದರೆ ಆ ಒಂದು ಸಮಯದಲ್ಲಿ ನಾವು ಈ ವ್ರತವನ್ನು ನಾವು ಆಚರಿಸೋದ್ರಿಂದ ದೋಷಗಳು, ತೊಂದರೆಗಳು ನಿವಾರಣೆಯಾಗಿ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಸಮಯ ಯಾವುದು ಅಂತ ಹೇಳಿದ್ರೆ ಸಂಜೆ ಸೂರ್ಯಾಸ್ತದ ಸಮಯ, ಹಗಲು ಮತ್ತು ರಾತ್ರಿ. ಈ ಒಂದು ಸಂಧಿಸುವಂಥ ಒಂದು ಕಾಲ ಏನಿದೆ ಆ ಒಂದು ಕಾಲದಲ್ಲಿ ನಾವು ಶಿವನಿಗೆ ಪೂಜೆ ಮಾಡಬೇಕು. ದಿನ ಪ್ರತಿ ತಿಂಗಳಲ್ಲಿ 13ನೇ ದಿನ ಅಂದರೆ ತ್ರಯೋದಶಿ ದಿನ ನಾವು ಈ ಪೂಜೆಯನ್ನು ಮಾಡಬೇಕು. ಪ್ರಯೋಜನಗಳು ಏನು? ಈ ಒಂದು ಪ್ರದೋಷ ದಿನದ ಒಂದು ಪೂಜೆಯನ್ನು ಮಾಡೋದ್ರಿಂದ ಯಾವ ರೀತಿ ಎಲ್ಲ ಪ್ರಯೋಜನವನ್ನು ನಾವು ಪಡ್ಕೊಳ್ಬೋದು ಅಂತ ಹೇಳಿದ್ರೆ, ಶಿವ ಈ ಪ್ರದೋಷ ದಿನದಂದು ಶಿವನ ಪೂಜೆ ಮಾಡೋದ್ರಿಂದ ಜೀವನದಲ್ಲಿರುವಂತಹ ಅಡೆತಡೆಗಳು ತೆಗೆದುಹಾಕುತ್ತವೆ, ದೋಷಗಳನ್ನು ಕಳೆದು ಶುಭ ಫಲಗಳನ್ನು ನೀಡುತ್ತದೆ. ಈ ಒಂದು ಪೂಜೆ ನಮಗೆ ಈ ರೀತಿಯಾದಂಥ ಒಂದು ಪ್ರತಿಫಲವನ್ನು ನೀಡುತ್ತದೆ. ಆರ್ಥಿಕ ಅಭಿವೃದ್ಧಿ. ಈ ದಿನ ಉಪವಾಸ ಮತ್ತು ಪೂಜೆ ಮಾಡೋದ್ರಿಂದ ಸಂಪತ್ತು, ಸಮೃದ್ಧಿ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತದೆ. ವೀಕ್ಷಕರೇ, ನೀವು ನೋಡಿರ್ಬೋದು ದೇವಾಲಯಗಳಲ್ಲಿ ನೀವು ಮಾರವಾಡಿ ಸ್ತ್ರೀಯರು ಅಂದರೆ ರಾಜಸ್ಥಾನಿ ಸ್ತ್ರೀಯರು ಈ ಪೂಜೆಯನ್ನು ಹೆಚ್ಚಾಗಿ ಮಾಡ್ತಾರೆ. ಈ ಒಂದು ಪ್ರದೋಷ ಸಮಯದಲ್ಲಿ ಅವರು ಶಿವ ದೇವಾಲಯಕ್ಕೆ ಹೊರಟಿ ಅಲ್ಲೇ ಒಂದು ಇದ್ದು ಜಪ ತಪಗಳನ್ನೆಲ್ಲ ಮಾಡ್ತಾರೆ. ಆದ್ದರಿಂದ ಅವರಿಗೆ ಯಾವುದೇ ವ್ಯಾಪಾರವನ್ನು ಅವರು ಕೈಗೆತ್ತಿಕೊಂಡ್ರೆ ಆ ವ್ಯಾಪಾರದಲ್ಲಿ ಅವರು ತುಂಬ ಯಶಸ್ಸನ್ನು ಕಾಣ್ತಾರೆ. ನೀವು ಕೂಡ ಈ ಒಂದು ಪ್ರದೋಷ ಕಾಲದ ಒಂದು ಪೂಜೆಯನ್ನು ಮಾಡಿ ನಿಮ್ಮ ವ್ಯಾಪಾರವನ್ನು ಸಮೃದ್ಧಿಯನ್ನು ಮಾಡ್ಕೊಳ್ಬೋದು. ನಿಮ್ಮ ಜೀವನದಲ್ಲಿರುವಂಥ ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು. ಅಂತ ಅಂದರೆ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಈ ದಿನ ಶಿವನ ಪೂಜೆಯನ್ನು ಮಾಡಿ. ಮತ್ತು ಈ ಒಂದು ದಿನ ಶಿವನ ಪೂಜೆಯನ್ನು ಮಾಡೋದ್ರಿಂದ ಇನ್ನೂ ಯಾವ ರೀತಿಯಾದಂಥ ಒಂದು ನಿಮಗೆ ಶುಭ ಫಲಗಳು ನೀಡುತ್ತವೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿರುವಂಥ ಪಾಪಗಳು ಕೂಡ ಪರಿಹಾರ ಆಗುತ್ತೆ. ಸಂಧ್ಯಾಕಾಲದಲ್ಲಿ ನೀವು ಮಾಡಿದಂಥ ಶಿವನ ಪೂಜೆ ಇಂದಿನ ಜನ್ಮದಲ್ಲಿ ಮಾಡಿರೋಂಥ ಪಾಪಗಳಿಂದ ನಿಮಗೆ ವಿಮೋಚನೆ ಸಿಗುತ್ತೆ. ನೀವು ಭಕ್ತಿಪೂರ್ವಕವಾಗಿ ಆಚರಿಸಿದರೆ ನೀವು ಪ್ರತಿ ಪಕ್ಷದಲ್ಲಿ ಬರುವಂಥ ತ್ರಯೋದಶಿ ದಿನ ಪ್ರದೋಷ ಪೂಜೆಯನ್ನು ನೀವು ಶಿವನಿಗೆ ಅರ್ಪಿಸಿದ್ದೇ ಆದರೆ ನಿಮಗೆ ಮೋಕ್ಷವನ್ನು ಲಭಿಸುವುದು ಖಚಿತ. ವಿಶೇಷವಾಗಿ ಶನಿ ಪ್ರದೋಷದಂದು ಆಚರಿಸಿದರೆ ನಿಮಗೆ ಶನಿ ದೋಷ ಕಡಿಮೆ ಆಗುತ್ತೆ. ಸೋಮವಾರಗಳು ಇಷ್ಟಾರ್ಥಗಳು ಈಡೇರುತ್ತೆ. ಮಂಗಳವಾರ ಆರೋಗ್ಯ ವೃದ್ಧಿ ಮತ್ತು ಋಣ ವಿಮೋಚನೆ ಅಂದರೆ ಸಾಲದಿಂದ ನಿಮಗೆ ವಿಮೋಚನೆ ಸಿಗುತ್ತೆ. ಶನಿವಾರ ನೀವು ಮಾಡೋದ್ರಿಂದ ಶನಿ ದೋಷ ನಿವಾರಣೆ ಆಗುತ್ತೆ ಮತ್ತು ಪುತ್ರ ಪ್ರಾಪ್ತಿಯಾಗುತ್ತೆ. ಪ್ರತಿ ತ್ರಯೋದಶಿ ಎಂದು ಈ ಪೂಜೆ ಮಾಡೋದ್ರಿಂದ ಶಿವನ ಕೃಪೆಗೆ ನೀವು ಪಾತ್ರರಾಗ್ತೀರಾ. ಮತ್ತು ಈಗ ನೀವು ಬುಧವಾರ ಮಾಡಬೇಕು, ಬುಧವಾರ ಬಂದಿರುತ್ತೆ. ಆಗ ಬುಧವಾರ ಮಾಡಿದಾಗ ನಿಮಗೆ ಯಾವ ರೀತಿಯಾದಂಥ ಒಂದು ಪ್ರತಿಫಲ ಸಿಗುತ್ತೆ ಅಂತ ಹೇಳಿದ್ರೆ ತುಂಬ ವಿಶೇಷವಾದಂಥ ಒಂದು ಪ್ರತಿಫಲ ಬುಧವಾರ ಮಾಡಿದ್ರೂ ಕೂಡ ಸಿಗುತ್ತೆ. ಬುಧವಾರದಂದು ಬರುವಂಥ ಪ್ರದೋಷವನ್ನು ನೀವು ಮಾಡಿದ್ದೇ ಆದರೆ ಆ ಒಂದು ವಿಶೇಷ ಫಲ ನಿಮಗೆ ಸಿಗುತ್ತೆ. ಯಾವುದು ಅಂತ ಹೇಳಿದ್ರೆ ನಿಮ್ಮ ಒಂದು ಬುದ್ಧಿಶಕ್ತಿ, ಜ್ಞಾನ ಮತ್ತು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ನೀವು ಕಾಣ್ಬೋದು. ವಿದ್ಯೆ ಮತ್ತು ಬುದ್ಧಿವಂತಿಕೆ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ವ್ಯಾಪಾರದಲ್ಲಿ
ಯಶಸ್ಸು, ಸಾಲ ವಿಮೋಚನೆ, ಬುಧ ದೋಷ ನಿವಾರಣೆ, ಜಾತಕದಲ್ಲಿ ಏನಾದರೂ ನಿಮಗೆ ಬುಧ ದೋಷ ಇದ್ದರೆ, ಬುಧ ಗ್ರಹದ ಅಶುಭ ಫಲಗಳಿದ್ದರೆ ಅದು ಕಡಿಮೆ ಆಗುತ್ತೆ. ಪೂಜಾ ವಿಧಾನ ಏನು? ಈ ಪ್ರದೋಷ ಒಂದು ವ್ರತದ ಒಂದು ಪೂಜಾ ವಿಧಾನ ಏನು ಅಂತ ಹೇಳಿದ್ರೆ ವೀಕ್ಷಕರೇ, ಇಂದು ನೀವು ಉಪವಾಸವಿದ್ದು ನಿಮಗೆ ಉಪವಾಸ ಇರಲಿಕ್ಕಾಗಲಿಲ್ಲ ಅಂದರೆ ಫಲಹಾರ ತಗೊಂಡು ನೀವು ಉಪವಾಸ ಇರ್ಬೋದು. ಸಂಜೆ ಶಿವಲಿಂಗಕ್ಕೆ ನೀವು ಹಾಲು, ಜೇನುತುಪ್ಪ, ನೀರು, ವಿಭೂತಿಯಿಂದ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸೋದ್ರಿಂದ ನಿಮಗೆ ವಿಶೇಷ ಫಲ ಸಿಗುತ್ತೆ. ಅದರಿಂದ ನೀವು ಪ್ರತಿ ತಿಂಗಳು ಬರುವಂತಹ, ಪ್ರತಿ ಪಕ್ಷ ಬರುವಂತಹ ಒಂದು ತ್ರಯೋದಶಿ ಎಂದು ನೀವು ಪ್ರದೋಷ ಪೂಜೆಯನ್ನು ಮಾಡಿದ್ದೇ ಆದರೆ ಶಿವ ಬಹುಬೇಗ ತೃಪ್ತನಾಗಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿ ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ನೀಡ್ತಾನೆ. ಆದ್ದರಿಂದ ನಿಮಗೆ ತಕ್ಷಣದಲ್ಲಿ ನಿಮಗೆ ಶಿವನ ಕೃಪೆ ಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ಪ್ರದೋಷ ಕಾಲದ ಒಂದು ಪೂಜೆಯನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ. ಹೆಚ್ಚಾಗಿ ಈ ಒಂದು ಸಂಧ್ಯಾ ಕಾಲದಲ್ಲಿ ನೀವು ಪೂಜೆ ಮಾಡೋದ್ರಿಂದ ಶಿವ ಬಹುಬೇಗ ತೃಪ್ತನಾಗ್ತಾನೆ ಮತ್ತು ನಿಮ್ಮ ಒಂದು ಕೋರಿಕೆಗಳನ್ನು ಈಡೇರಿಸ್ತಾನೆ. ಬನ್ನಿ, ಆದ್ದರಿಂದ ಈ ದಿನ ನಾವೆಲ್ಲರೂ ಕೂಡಿ ಈ ಒಂದು ಪ್ರದೋಷ ಪೂಜೆಯನ್ನು ಶಿವನಿಗೆ ಅರ್ಪಿಸೋಣ. ಭಕ್ತಿ ಮತ್ತು ಶ್ರದ್ಧೆಯಿಂದ ಓಂ ನಮಃ ಶಿವಾಯ ಮಂತ್ರ ಜಪವನ್ನು ಮಾಡೋಣ. ಈ ಒಂದು ಪಂಚಾಕ್ಷರಿ ಮಂತ್ರ ಜಪ ಮಾಡೋದ್ರಿಂದ ಶಿವನಿಗೆ ನಾವು ತುಂಬ ಬೇಗ ಕನೆಕ್ಟ್ ಆಗ್ತೀವಿ ಮತ್ತು ಶಿವನ ಒಂದು ಕೃಪೆಗೆ ಪಾತ್ರರಾಗ್ತೀವಿ. ಎಲ್ಲರಿಗೂ ಶಿವನ ಕೃಪೆ ಸಿಗಲಿ ಅಂತ ಹೇಳ್ತಾ ಓಂ ನಮಃ ಶಿವಾಯ ಮಂತ್ರದ ಘೋಷದೊಂದಿಗೆ ನಾವು ಈ ಒಂದು ವಿಡಿಯೋನ